ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದೋ. ರಾಣಿ ಹಬ್ಬಕ್ಕನ್ ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಸ್ವಾಮಿ ಇದ್ರು. ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ, ಬಂದೆ. ಇಷ್ಟೇ. ಅದಕ್ಕೆ ನಾನು ಯಾವ ABVP ಕಾರ್ಯಕ್ರಮ ಮತ್ತೊಂದು ಏನು ಅಟೆಂಡ್ ಮಾಡಿಲ್ಲ. ಇದಕ್ಕೆ ಮೇಲೆ ಅವ್ರೇನಾದ್ರು ಯಾರಾದರೂ ಕಾಂಟ್ರವರ್ಸಿ ಮಾಡೋದಿದ್ರೆ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನ ಯಾರು ಕೂಡ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಅದ್ ಮಾಡ್ಕೊಳ್ಳಿ. ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸ್ ಬಹಳ ಜನ ಇರ್ತಾರೆ, ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ. ಅವ್ರು ಯಾರೋ ಮಾಡ್ತಾ ಇರ್ಬೋದು, ವಿತಿನ್ ದ ಪಾರ್ಟಿನೂ ಇರ್ಬೋದು, ಹೊರಗಡೆನೂ ಇರ್ಬೋದು. ಅದನ್ನ ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ಜನ ಗೊತ್ತಾಗಲ್ವಾ? ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕಳೆದ 35 ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಇಟ್ ಅಗೇನ್ ಅಂಡ್ ಅಗೇನ್. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು FIR ಮಾಡಿದ್ದಾರೆ. ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ನಿನ್ನೆ ರಿಸರ್ವೇಶನ್ ವಿಚಾರವಾಗಿ ಬಂಜಾರ ಕಮ್ಯುನಿಟಿಯಿಂದ ದೊಡ್ಡ ಹೋರಾಟ ನಡೀತು ಸರ್. ಅವರು 1 ವಾರದ ಗಡುವು ಮಾತ್ರ ಕೊಟ್ಟಿದ್ದಾರೆ. ಅವರಿಗೆ ನೀವು ಕೂಡ ನೋಡಿರೋದ್ರಿಂದ ರಿಸರ್ವೇಶನ್ ಅಲ್ಲ, ಈಗ ಅವರು ಎಲ್ಲಾ ರೀತಿಯ ಕ್ಯಾಲ್ಕುಲೇಷನ್ಸ್ ನ ಮಾಡಿ ಸಂಖ್ಯೆ ಆಧಾರದ ಮೇಲೆ, ಜಾತಿ ಸಂಖ್ಯೆ ಆಧಾರದ ಮೇಲೆ, ಮತ್ತು ಅವ್ರನ್ನ ಕೆಟಗರೈಸೇಷನ್ ಏನು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಾಡಿದ್ರು, ಅದರ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್. 3 ಕ್ಯಾಟಗರಿ ಮಾಡಿ 6, 6, 5 ಮಾಡಿದ್ದಾರೆ. ಅದು ಅವರಿಗೆ ಒಪ್ಪಿಗೆ ಆಗಿಲ್ಲ ಅಂತ ಹೇಳಿದೆ. ಅವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೂ ಹೋಗಿದೆ. ಮುಖ್ಯಮಂತ್ರಿಗಳನ್ನೂ ಕೂಡ ಅವರು ಭೇಟಿ ಮಾಡಿದ್ದಾರೆ ಅಂತ ಅನ್ಕೊಳ್ತೇನೆ. ಅದನ್ನ ಯಾವ ರೀತಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಸರ್ಕಾರ ಮುಂದೆ ಏನ್ ತೀರ್ಮಾನ ಮಾಡುತ್ತೆ ನೋಡೋಣ. ನಾವು ಒಬ್ಬೊಬ್ರು ಯಾರು ಅದನ್ನ ತೀರ್ಮಾನ ಮಾಡಕ್ಕಾಗೋದಿಲ್ಲ. ಅದು ಇವತ್ತು ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ತಾನೇ ಗೊತ್ತಾಗುತ್ತೆ. ತೀರ್ಮಾನ ಆಗಿದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ವಿಲ್ಸಿದ. ಅಲ್ಲ, ಈಗ ಶಾಂತಿಯಿಂದ ಇದೆ. ಈಗ ಅಲ್ಲಿ ಏನು ನಾವು ಅರೆಸ್ಟ್ ಮಾಡಿದ್ರು, ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದಾರೆ. ಈಗಾಗಲೇ ಕೇಸಸ್ ಬುಕ್ ಆಗಿದೆ. ಮತ್ತೆ ನೆಕ್ಸ್ಟ್ ಡೇ ಏನು ಈ ಪ್ರೊಟೆಸ್ಟ್ ನಲ್ಲಿ ಮಾಡಿದಂಥವ್ರು ಅವ್ರೇನೇನ್ ಮಾಡಿದ್ರು ಅದೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ವಿಡಿಯೋಗ್ರಾಫ್ಸ್. ಅದರಲ್ಲಿ ಕೂಡ ಅವ್ರು ಯಾರ್ಯಾರು ಇನಿಷಿಯೇಟ್ ಮಾಡಿದ್ರು, ಪ್ರಚೋದನೆ ಮಾಡಿದ್ರು, ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಈಗ ಪೀಸ್ಫುಲ್ ಆಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೂಡಲಿಕ್ಕೆ ಬ್ಯಾಲೆಟ್ ಪೇಪರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಹೇಳ್ತಾ ಇರ್ತಾರೆ ಅವರೆಲ್ಲ. ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ಹೇಳ್ತಾರೆ. ಥ್ಯಾಂಕ್ ಯು. ಇರಮ್ಮ, ಸ್ವಲ್ಪ 2 ನಿಮಿಷ ಇರ್ತಾ ಇದೆ. First of all, let me clarify. When I went to Tiptur for a review meeting, there was a procession going on in the street. It was passing through in the street when I came. Then I checked up what is this procession about. They said it is Rani Abbakas, and everybody knows what is Rani Abbakas' contribution to pre-independence and all that. So I stopped the car, I put some flowers, and then I continued. And that was not a program of ABVP. I didn't even know who was organizing that. And beyond that, in fact, local MLA also was with me. And beyond that, there is nothing. My ideological commitment is unquestionable to Congress party. So leaders within the Congress party are maybe if they want to, the PCC president. if they want to have fun, let them have fun. So what message do you think your paying homage to Rani Abbaka would give to the people of Karnataka, provided the ideological differences? No, there is no ideology. Pre-independence, for the independence fight, she was the first one in that area to take up that. People have been respecting her, and we respect everybody who fought for independence, and that's all. Beyond that, there is nothing. FIR against the city. Yeah, there's some, I don't know what exactly the speech, some sort of a hate words
were expressed. So that is why they have taken cognizance and filed an FIR. Sir, with respect to the cabinet's meeting, will there be a decision taken on the ballot papers? Now, I will be able to tell you only after the decision is taken, because yes, I don't know whether the subject is coming. If the subject is coming, definitely cabinet will take a decision either way. Sir, a lady has attempted to suicide in the Freedom Park. What is your take on this? I am not aware of it. I'll just find out. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.